ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಆಗಸ್ಟ್ ಅಂದ್ರೇನೆ ಒಂದು ಕಿಕ್ಕು. ಐ ಲವ್ ದ ಆಗಸ್ಟ್. ಝೀರೋ ಟು ಹೀರೋ, ಹೀರೋ ಟು ಎವರ್ ಹೀರೋ ಆಗುವಂತಹ ಎವರ್ ಹೀರೋ ಇಂದ ಕೆಳಗಡೆ ಬರತಕ್ಕಂಥ ಭಾವವೂ ಉಂಟು. ನೆನಪಿಟ್ಕೊಳ್ಳಿ, ಏನೋ ಒಂಥರ ಸ್ಪಾರ್ಕ್. ಕತ್ತಲಲ್ಲಿದ್ರು ಕೂಡ ಕತ್ತಲಲ್ಲಿ ಹೊಳೆಯೋ ಒಂದು ನಾಗಮಣಿ ನೀವು, ನಕ್ಷತ್ರ ಮಂಡಲ. ಎಲ್ಲೂ ಕತ್ಲು ಅಂತ ಹೇಳಿದ ತಕ್ಷಣ ಗೂಡೋಗಿ ಸೇರ್ಕೋತಾರೆ. ನೀವೊಮ್ಮೆ ಹೊರಗಡೆ ಬಂದು ಮೇಲೆ ಆಕಾಶ ಗಂಗೆಯನ್ನ ನೋಡಿ, ಪ್ರಕೃತಿ ಮಾತನಾಡತಕ್ಕಂಥದ್ದನ್ನ ನೋಡಿ. ಆಗಸ್ಟ್ ಮಾಸ ಹಾಗೆ, ಆಗಸ್ಟ್ ಮಾಸದಲ್ಲಿ ಹುಟ್ಟಿದವರು ಹಾಗೇನೆ. ಎಲ್ಲೋ ಹೇಗೋ ಇದ್ದವರು ಲೈಕ್ ಕಮ್ಸ್, ಬಟ್ ಕರೆಕ್ಟ್ ಆದ ದಾರಿ ಚೂಸ್ ಮಾಡ್ಕೊಬಿಟ್ರೆ, ಕರೆಕ್ಟ್ ಆದ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿ ನಿಂತು ಬಿಟ್ಟರೆ, ಯು ಆರ್ ಆನ್ ಅನ್ಬಿಲೀವಬಲ್ ಪವರ್. ರಸಿಕರು, ತುಂಟರು, ಅಂದಗಾರರು, ಚಂದಗಾರರು, ಮಹಾಬಲಿಷ್ಠರು, ಒಳಗಡೆ ದಾವಾನಲ ಇಟ್ಕೊಂಡಿರ್ತಕ್ಕಂಥವ್ರು, ಐ ನೀಡ್, ಐ ವಾಂಟ್ ಅನ್ನತಕ್ಕಂಥ ಭಾವದಿಂದ ಇರತಕ್ಕಂಥ ಅದ್ಭುತ ಶಕ್ತಿ ಆಗಸ್ಟ್. ನಮ್ಮಮ್ಮ ಹುಟ್ಟಿರೋದು ಆಗಸ್ಟೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಆಗಸ್ಟೇ. ಯಸ್, ಬಡವರಿಗೆ 7 kg ಇಲ್ಲ 10 kg ಅಕ್ಕಿ ಕೊಟ್ಟಂತ ಸಿದ್ದರಾಮಯ್ಯ ಹುಟ್ಟಿದ್ದು ಕೂಡ ಆಗಸ್ಟೇ. ನೀವೇನೇ ಹೇಳಿ, ಪಕ್ಷಾತೀತವಾಗಿ ಕೆಲವು ವ್ಯಕ್ತಿಗಳಿರ್ತಾರಲ್ವಾ, ಸೆಲ್ಯೂಟ್ ದೆಮ್. ಮೊದಲ ವ್ಯಕ್ತಿ ರೀ, ನಿಜವಾದ ಬಡವರ ಕಾಳಜಿ ಇದ್ದಂತ ವ್ಯಕ್ತಿ. ಈ ವರ್ಕ್ ಫ್ರಮ್ ಹಿಯರ್, ಬಟ್ ದ ಸಿಸ್ಟಮ್ ಹ್ಯಾಸ್ ನಾಟ್ ಅಲೌಡ್. ಅಲ್ಲೊಂದು ನನಗೆ ಅರ್ಥವಾಗದ ಮಾತು, ಜಾತಿ ಧರ್ಮ. ಎಲ್ಲಿಯ ಜಾತಿ? ಎಲ್ಲಿವರೆಗೂ ಧರ್ಮ ಇಟ್ಕೊಂಡು ಮಾತಾಡ್ತೀರಿ? ಮನುಷ್ಯ ಜಾತಿ ಎಲ್ಲದಕ್ಕಿಂತಲೂ ದೊಡ್ಡದು, ಮನುಷ್ಯ ಧರ್ಮ ಎಲ್ಲದಕ್ಕಿಂತಲೂ ದೊಡ್ಡದು. ಇರ್ಲಿ, ಆಗಸ್ಟ್ ಅಂದ್ರೇನೆ ಹಾಗೆ. ಅಲ್ಲೊಂದು ಪ್ರೊವೋಕ್, ಹೌದು, ಅಲ್ಲೊಂದು ಪ್ರೊವೋಕ್. ಒಟ್ಟು ಕುಟುಂಬ, ದೊಡ್ಡ ಕುಟುಂಬ, ದೊಡ್ಡ ಗೌರವ. ಬಟ್ ನಿಮಗೆ ಆಗಸ್ಟ್ ನಲ್ಲಿ ಹುಟ್ಟಿದವರಿಗೆ ಅಲ್ಲೊಂದು ಝೀರೋ ಇಂದ ಎದ್ದಿರತಕ್ಕಂಥ ಒಂದು ತಾಕತ್ತಿರುತ್ತೆ. ಎದ್ದೊಳ್ತೀರಿ ನೀವು. ಒಪ್ಪ, ನೀವು ನಿಂತರೆ ನೀವೊಂದು ಸಂಘಟನಾ ಚತುರರು. ನೀವು ನಿಂತರೆ ಗುಂಪಿನಲ್ಲಿ ಗೋವಿಂದ ಬೇರೆ, ಗೋವಿಂದನ ಹಿಂದ್ಗಡೆ ಗುಂಪು ಬರೋದು ಬೇರೆ. ಯು ಆರ್ ದಟ್. ಕರೆಕ್ಟ್ ಆಗಿ ಬಳಸ್ಕೋಬೇಕಷ್ಟೆ. ಬಟ್ ಅಲ್ಲೊಂದು ನಿಮಗೇ ಗೊತ್ತಿಲ್ಲದೆ ಪ್ರತಿ ಹೆಜ್ಜೆಗೊಂದು ಅವಮಾನ, ಪ್ರತಿ ಹೆಜ್ಜೆಗೊಂದು ಚುಚ್ಚುವಿಕೆ, ಪ್ರತಿ ಹೆಜ್ಜೆಗೊಂದು ಪೆಟ್ಟು, ಪ್ರತಿ ಹೆಜ್ಜೆ ನಿಮ್ಮನ್ನ ಹಬ್ಬ. ಆದ್ರೆ ಅದನ್ನ ಸಹಿಸ್ಕೊಳ್ಳೋ ತಾಕತ್ತು ಅಷ್ಟೇ ಇದೆ ನಮ್ಮಮ್ಮ ರತ್ನಮ್ಮ, ಆ ಅಜ್ಜಮ್ಮ ಇರೋ ಹಾಗೆ. ಈಗಲೂ 20-22 ವರ್ಷ ಆಯ್ತು, ಮಲಗಿರೋ ಜಾಗದಲ್ಲೇ ಆ ಹಬ್ಬ ಗಡಗಡ ಏದ್ರ ಹಳ್ಳಿ ಸೊಗುಡು. ಅದು ಮಾತು, ಹಳ್ಳಿ ಸೊಗುಡು ತುಂಬಾ ಮೆತ್ತಗಾಗ್ಬಿಟ್ಟಿದೆ ಜೀವ. ಅದೇನ್ ಇನ್ನೂ ಆಸೆ ಇಟ್ಕೊಂಡಿದೀವೋ ಗೊತ್ತಿಲ್ಲ. ಇದ್ರೆ ಒಳ್ಳೇದೇ, ನಮಗೂ ಆಸೆ. ಆದ್ರೆ ಆ ನೋವುಗಳನ್ನ ತಡ್ಕೊಂಡು ನೋಡ್ತಾ ನಮ್ ಕೈಯಲ್ಲಿ ಇರ್ಲಿಕ್ಕೆ ಆಗೋಲ್ಲ ಅಷ್ಟೇ. ಗರ 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 ಒಳಗಡೆ ತುಂಬಾ ನ್ಯೂಮೋನಿಯಾ ಆಗ್ಬಿಟ್ಟಿದೆ, ಲಂಗ್ಸ್ ಇನ್ಫೆಕ್ಷನ್ಸ್ ಆಗ್ಬಿಟ್ಟಿದೆ. ಡಾಕ್ಟರ್ಸ್ ಹ್ಯಾಸ್ ಸೆಡ್ ಆಪರೇಷನ್ ಮಾಡೋ ಸ್ಟೇಜಲ್ಲಿ ಇಲ್ಲ, ತಡ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ ನಿಮ್ ತಾಯಿ ನೋಡಿ ಅಂತ ಹೇಳ್ಬಿಟ್ಟು. ಅದಕ್ಕೂ ಗೊತ್ತಾಗ್ಬಿಟ್ಟಿದೆ, ಬೇಡ ಕಣ್ರ, ನನ್ಗೆ ಇನ್ನೂ ನೋವು ಬಿಡ್ರು ಅದೆಷ್ಟು ದಿನ ಎಳೆಯುತ್ತೆ ಶರೀರ ಅಂತಕ್ಕಂಥದ್ದು. ಆಗಸ್ಟ್ ಮಾಸದಲ್ಲಿ ಹುಟ್ಟಿದವರಿಗೆ ಅಂಥದ್ದೊಂದು ತಾಕತ್ತಿದೆ. ಓ ಯಶ್, ಯಾರೋ ಇದು ಏನೋಪ್ಪ, ಮೂಗು ನೋಡಿದ್ರೆ ಆ ಕಣ್ಣುಗಳು, ಆ ಹೈಟು, ಇದೆಲ್ಲ ಏನೋ ಇದು ಅಂತ ಏನೋ ಮೀನಾಮೇಷ. ಒಂದೊಂದು ಅವಾರ್ಡ್ಗಳೆಲ್ಲ, ಒಂದೊಂದು ಹೀರೋಗಳೆಲ್ಲ, 1 and 1 ಹೀರೋಯಿನ್. ಅಪ್ಪನ ಜೊತೆ ಮಗನ ಜೊತೆಲೂ ಹೀರೋಯಿನ್ ಆಗಿ ಮಾಡಿರ್ತಕ್ಕಂಥದ್ದು. ಬಿಟ್ಟಿದ್ರೆ ಮೊಮ್ಮಗನ ಜೊತೆಲೂ ಡ್ಯಾನ್ಸ್ ಮಾಡಿಬಿಟ್ಟಿರೋದು ಏನೋ ಆ ತಾಯಿ ಜೀವ. ನಟಿ ಶ್ರೀದೇವಿ ಆಗಸ್ಟ್ 13 ಹುಟ್ಟಿದ್ದು ಮಕ್ಕಳೇ. ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಎವರ್ ಹೀರೋಯಿನ್. ನನ್ನ ಜೀವನದಲ್ಲಿ ನಾನು ಕಂಡಂತ ನೇರವಾಗಿ ಕೆಲವು ಈ ವಿದ್ಯೆ, ಮಹಾವಿದ್ಯೆ, ಜಾತಕ ಹೇಳೋದು, ಕರ್ಕೊಂಡು ಹೋಗಿರೋದು, ಎಲ್ಲೆಲ್ಲೋ ಕರ್ಕೊಂಡು ಹೋಗಿದೆ. ನಾನು ತುಂಬಾ ಗುಟ್ಟುಗಳು ಹೇಳೋಲ್ಲ. ನಮ್ಮ ಮೆಸೇಜ್ ಹೇಳ್ತಿರ್ತಾರೆ, ತುಂಬಾ ಮುಚ್ಚಿಡ್ತೀರಿ ಅಂತ. ಮುಚ್ಚಿಡೋದಲ್ಲ, ಅದು ನನ್ನ ಮನಸ್ಸಿನ ಒಳಗಡೆ ನನ್ನ ವಿದ್ಯೆಯನ್ನ ಆನಂದಿಸ್ತಕ್ಕಂಥದ್ದು. ಈ ವಿದ್ಯೆಯಿಂದ ಇಂಥವರ ಜಾತಕ ನೋಡಿದ್ನ, ಇಂಥವ್ರದ್ದು ಮುಟ್ಟಿದ್ನ, ಇಂಥದ್ ನೋಡಿದ್ನ ಅಂತ ಒಂದು ಮಹಾತಾಯಿಯ ಜಾತಕ. ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ.
ಎಲ್ಲೋ ಇಲ್ಲೊಂದು ಕದಲಿಕೆ ಇದೆ ಅಂತ. ಆ ಅಂತ್ಯವೂ ಕದಲಿಕೆ ನೋಡಿ. ಆ ಸೌಂದರ್ಯ ನಾನು ಇನ್ನು ಯಾರನ್ನೂ ನೋಡಿಲ್ಲ, ಇನ್ನು ನೋಡುವುದಿಲ್ಲವೇನೋ. ಆ ಒಂದು ಮೈಂಟೆನೆನ್ಸು, ಆ ಒಂದು ಡಿಸಿಪ್ಲಿನು, ಆ ಒಂದು ಪರ್ಫೆಕ್ಷನಿಸ್ಟು, ಆ ಒಂದು ಬೆಳೆದ ರೀತಿ ಅಗಾಧತೆ ಅನ್ನತಕ್ಕಂಥದ್ದು ಆಗಸ್ಟ್ ಮಾಸದಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಅದಿರುತ್ತೆ ಮಕ್ಕಳ. ಬೈ ಬರ್ತ್ ನಿಮಗಿರುತ್ತೆ ಅದು. ಬೈ ಬರ್ತ್ ದಟ್ ಇಸ್ ದೇರ್, ದಟ್ ಇಸ್ ಆ ಒಂದು, ನಾನು ಹೇಳ್ತೇನಲ್ವಾ, ಎಂಟ್ರಪ್ರಿನರ್ ನೀವಂತೂ. ಅಂದ್ರೆ ನೀವೊಂದು ಹೊಸತನವನ್ನ ಕ್ರಿಯೇಟ್ ಮಾಡತಕ್ಕಂಥ ಕ್ರಿಯೇಟಿವಿಟಿಯ ವ್ಯಕ್ತಿ. ಬಟ್ ನೀವು ನಂಬಬೇಕು ಅಷ್ಟೇ. ನಿಮ್ಮನ್ನ ಯಾರಾದ್ರೂ ಗೊದ್ದಿ ಇಲ್ಲ ಅದು ಇದು ಅಂತ ಹೇಳಿದ್ರೆ, ತುಂಬಾ ಜನ ನಾನು ನೋಡಿದ್ದೀನಿ ಆಗಸ್ಟ್ ಮಾಸದಲ್ಲಿ ಹುಟ್ಟಿದವರು ಹಿಂದಕ್ಕೆ ಹೆಜ್ಜೆ ಹಾಕ್ಬಿಡ್ತೀರಾ, ಇಲ್ಲ ಅಲ್ಲೇ ನಿಂತ್ಕೊಬಿಡ್ತೀರಾ. ಏನೋ ಆಗಲ್ಲ, ನಡೆಯೋ, ಸೋಲು ಗೆಲುವು ಆಮೇಲೆ ನಾನು ಹೋಗ್ತಿದ್ದೀನಿ ಆ ಟ್ರ್ಯಾಕ್ ಅಲ್ಲಿ ಅಂತ ಹೆಜ್ಜೆ ಇಟ್ಬಿಡ್ಬೇಕಷ್ಟೇ ಮಕ್ಕಳು. ಖಂಡಿತ ಗೆಲ್ತೀರಿ ನೀವು. ಅಸಾಧ್ಯರು ನೀವು ಅಸಾಧ್ಯ ಅನ್ನೋ ಡಿಕ್ಷನರಿನಲ್ಲಿ ನಿಮ್ಮಲ್ಲಿ ಇರಲ್ಲ, ನೆನ್ಪಿಟ್ಕೊಳ್ಳಿ ಮಕ್ಕಳು. ಮೈಯೆಲ್ಲ ನನಗೆ ಒಂಥರ ನೋಡಿ ಗೂಸ್ ಬಂಪ್ಸ್ ಅಂತ ನೀವು ಹೇಳ್ತೀರಿ. ಇಲ್ಲಿ ನೋಡಿ ಮೈ ನವಿರೇಳಿ ನಿಂತಿದೆ, ಒಂದೊಂದು ಕೂದಲು ಈ ತರ ನಿಂತಿದೆ. ಆಗಸ್ಟ್ ಮಾಸದಲ್ಲಿ ಹುಟ್ಟಿದವರು ಫೈಟರ್ಸ್, ದ ರೈಟರ್ಸ್, ದ ಬಾಕ್ಸರ್ಸ್, ಸ್ಪೋರ್ಟ್ಸ್ ಪರ್ಸನ್ಸ್, ಮಿಲಿಟರಿ, ಯಾವ ರಂಗದಲ್ಲಿ ಇರ್ತೀರೋ ಆ ರಂಗದಲ್ಲಿ ನೀವೊಂದು ಪ್ರಜ್ವಲಿತ ಸದಾ ಧ್ರುವತಾರೆ. ನೀವೊಂದು ಧ್ರುವತಾರೆ. ಇಫ್ ಯು ಬಿಲೀವ್ ಆರ್ ಎಲ್ಸ್ ಈ ಆಕಾಶ ಗಂಗೆಯಲ್ಲಿ ಎಲ್ಲೋ ಮುಳುಗೋಗಿರೋ ಒಂದು ತಾರೆ ಆಗ್ಬಿಡ್ತೀರಿ ಅಷ್ಟೇ. ಯು ಆರ್ ಎ ಡಸ್ಟ್ ಆಗ್ಬಿಡ್ತೀರಿ. ಹೌದು, ಆಗಸ್ಟ್ ಮಾಸದಲ್ಲಿ ಹುಟ್ಟಿದವರು ಡಸ್ಟ್ ಆಗಿರೋರ್ನು ನೋಡಿದ್ದೇನೆ. ಆಗಸ್ಟ್ ಮಾಸದಲ್ಲಿ ಹುಟ್ಟಿರೋರ್ನಲ್ಲಿ ಕೆಲವರನ್ನ ಧ್ರುವತಾರೆಗಳಾಗಿ ನಿಂತಿರ್ತಕ್ಕಂಥವ್ರನ್ನು ನೋಡಿದ್ದಾನೆ. ಕೆಲವರು ನಾನು ನೋಡಿದ್ದೇನೆ ತುಂಬಾ ದುಡ್ಡಿನ ಹಿಂದ್ಗಡೆ, ಕೆಲವೊಂದು ನಾಟಕ ಹೆಸರಿನ ಹಿಂದ್ಗಡೆ ಎಲ್ಲೋ ಒಂದು ಆಭಾಸ, ಗೊತ್ತಿಲ್ಲ, ಮೇ ಬಿ ಆಗಸ್ಟ್ ಮಾಸ ಇರೋದ್ರಿಂದ, ಹುಟ್ಟಿರೋದ್ರಿಂದ ಅದೊಂದು ಕೀಳರಿಮೆ, ಆ ಒಂದು ಖಿನ್ನತೆ, ಆ ಲೋವರ್ ಕಾನ್ಫಿಡೆನ್ಸ್, ಮೇ ಬಿ ಅಭದ್ರತಾ ಭಾವನ ಅಂತ ಹೇಳಬಲ್ಲೆ, ಅದಿದ್ದೇ ಇರುತ್ತೆ ಆಗಸ್ಟ್ ಮಾಸದಲ್ಲಿ ಹುಟ್ಟಿದವ್ರಿಗೆ. ಅಲ್ತೂ ಅಲ್ಲ ಇತ್ತೂ ಅಲ್ಲ, ವಿಲ್ ಐ ವಿಲ್ ಮೀ ಅನ್ನತಕ್ಕಂಥದ್ದು. ಸೊ ಅದೊಂದು ಕ್ರೋಧ ಇದೆ, ನುಗ್ತೀರಿ. ಬಟ್ ಆ ಕನ್ಸಿಸ್ಟೆನ್ಸಿ ಲೆವೆಲ್ ಎಲ್ಲೋ ಒಂದು ಬ್ರೇಕ್ ಪಾಯಿಂಟ್ ಅಲ್ಲಿ ತುಂಬಾ ಜನ ನಾನು ಬ್ರೇಕ್ ಆಗಿರೋದು ನೋಡಿದ್ದಾನೆ. ಬಟ್ ಆಗಸ್ಟ್ ಮಾಸದವ್ರು ಹಿಡ್ಕೋಬಿಟ್ರೆ ಮಾತ್ರ ನೀವು ಉಡಿದು ಪಟ್ಟು, ಅಯ್ಯೋ ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ನಶೆ ಏರಿದೆ. ಹೌದು, ಎಲ್ಲೋ ಇದ್ದಂತ ವಿಜಯಲಕ್ಷ್ಮಮ್ಮ ಒಬ್ಬ ತಾಯಿ ಜೀವ ಕಣ್ಣಿಗೆ ಬಿದ್ದು ಬೇಕು ಅಂತ ಕರ್ಕೊಂಡ್ ಬಂದ್ರೆ ಆಳಿ ಬಿಡ್ತು. ಆ ಕಾಲಕ್ಕೆ ಕಲ್ಪನಾ, ಆ ಕಾಲಕ್ಕೆ ಮಂಜುಳಾ, ಆ ಕಾಲಕ್ಕೆ ಜಯಂತಿ, ಆರತಿ, ಭಾರತಿ ಅಂತ ಇದನ್ನೆಲ್ಲ ಪಕ್ಕಕ್ಕೆ ಜರುಗಿಸಿ ಒಂದು ಹೊಸ ಟ್ರೆಂಡ್ ಅನ್ನೇ ತಂದಂತ ಮಾಲಾಶ್ರೀ ತಾಯಿ ಜೀವ ಕೂಡ ಹುಟ್ಟಿರೋದು ಇದೇ ಆಗಸ್ಟ್. ಎಲ್ಲಿ ಹುಟ್ಟಿದ್ರು ಏನು ಎತ್ತಂತ ನಿಮ್ಗೆಲ್ಲ ಗೊತ್ತಿದೆ. ಇಟ್ ಇಸ್ ಸಮಥಿಂಗ್. ಬಟ್ ದಟ್ ಕನ್ಸಿಸ್ಟೆನ್ಸಿ ಎಲ್ಲೋ ಅಭದ್ರತಾ ಭಾವನ ಅಂತ ನಾನು ಹೇಳಿದ್ನಲ್ಲ, ರಾಂಗ್ ಪೀಪಲ್, ರಾಂಗ್ ಇನ್ಫ್ಲೂಯೆನ್ಸ್ ಆರ್ ಸಮಥಿಂಗ್. 8 ಅದನ್ನ ಗಂಟು ಅಂತ ಹೇಳ್ತವೆ. ಇಟ್ ಇಸ್ ಸುರುಳಿ ಆಕಾರ, ಸರ್ಪಾಕಾರ, ಸುತ್ತಲೇ ಇರುತ್ತೆ. ಇದೋ ಎದ್ದೇನೋಷ್ಟರಲ್ಲಿ ಕೆಳಗಡೆ, ಇದೋ ಮೇಲೆ ಎದ್ದೇನೋಷ್ಟರಲ್ಲಿ ಮತ್ತೆ ಕೆಳಗಡೆ, ಕೆಳಗಡೆಯಿಂದ ಮೇಲೆ, ಈ ರೀತಿ ಸುತ್ತಲೇ ಇರತಕ್ಕಂತ ಒಂದು ಚಕ್ರ ನಿಮ್ಮನ್ನ ಬೆದ್ದು ಬಿಡ್ತೀನ, ನಿಂತು ಬಿಡ್ತೀನ, ನಾನ್ ನಿಂತಿರೋದು ಸತ್ಯನಾ, ಇದು ಕನ್ಸಿಸ್ಟೆನ್ಸಿನ, ಈ ತರದೊಂದು ಭಾವಗಳುಂಟು. ಇನ್ನಷ್ಟುಂಟು ಆಗಸ್ಟ್ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಯಾರಿಗೆ ಈ ಮಾಸ ಶುಭ, ಯಾವ ರಾಶಿಗೆ ಶುಭ, ಏನ್ ಪರಿಹಾರಗಳು ಮಾಡ್ಕೋಬೇಕು, ನಿಮ್ಮ ಜಗಜಟ್ಟಿತನ ಏನು, ನಿಮ್ಮ ಬುದ್ಧಿವಂತಿಕೆತನ ಏನು, ನಿಮ್ಮ ಪ್ಲಸ್ ಏನು ಮೈನಸ್ ಏನು, ಇದನ್ನೆಲ್ಲ ಕಾಯ್ತೀರಿ. ಆದ್ರೆ ಒಂದ್ ರಿಕ್ವೆಸ್ಟ್, ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ, ಎಲ್ಲರಿಗೂ. ಅಲ್ಲೊಂದು ಬೆಲ್ ಬಟನ್, ನಮ್ಮ ನಮಾಮಿ ಶಂಕರ ನಿಮಗ್ ಪ್ರೂವ್ ಮಾಡ್ಲಿಕ್ಕೆ, ನಿಮ್ಮವರಿಗೆ ಇದೊಂದು ಮಾಹಿತಿ ಸಿಗ್ಲಿಕ್ಕೆ ನನಗೇನಿಲ್ಲ. ನಾನು ತಿಳಿದುಕೊಂಡಿದ್ದು ನಿಮಗೆ ಶೇರ್ ಮಾಡೋದು ನನ್ನ ಕರ್ತವ್ಯ. ಅದು ಇನ್ನೊಂದಷ್ಟು ಲಕ್ಷಾಂತರ ಜನಕ್ಕೆ ತಲುಪಬೇಕು ಅನ್ನೋದು ಒಂದು ಪುಟ್ಟ ಆಸೆ. ಸೇರಲಿಲ್ಲ ಅಂದ್ರೂ ಯಾವಾಗ ಸೇರ್ಬೇಕು ಅದು ಸೇರುತ್ತೆ ಮಕ್ಕಳೇ. ಸೇರು ಬಿಟ್ರೆ ಎಲ್ಲ ಗೆದ್ದು ಬಿಟ್ವಾ, ದುಡಿದು ಬಿಟ್ರೆ ತಂದು ಇಟ್ಕೊಬಿಟ್ರೆ ಇದಾಗ್ಬಿಟ್ಟು ಅಲ್ಲೊಂದು ಸಂತೃಪ್ತಿ, ತೃಪ್ತಿ, ಇಷ್ಟೆಲ್ಲ ನಮ್ಮ ಟೀಮ್ ಮಾಡ್ತಿದಾರಲ್ವಾ ಅನ್ನೋದೊಂದು ಈ ರೀತಿ ನೋಡೋ ಒಂದು ಮನುಷ್ಯನ ಒಂದು ಪುಟ್ಟ ಚಪಲ ನನಗೂ ಇದೆ. ಹಾಗಂತ ಅಲ್ಲೇ ನಿಂತ್ಕೊಳ್ಳೋ ಒಂದು ವ್ಯಕ್ತಿಯೂ ಅಲ್ಲ. ಝೀರೋನಲ್ಲಿ ಇದ್ದವನು ಇದನ್ನೆಲ್ಲ ನಾನು ನಂಬೋದು ಇಲ್ಲ. when I was zero, I was very much happy. ಎಲ್ಲಿ ಬೇಕಾದ್ರೂ ತಿಂತಿದ್ದೆ, ಎಲ್ಲಿ ಬೇಕಾದ್ರೂ ಇರ್ತಿದ್ದೆ. ಈ ಆಗಸ್ಟ್ ಮಾಸದ ತರ ಐ ವಾಸ್ ವೆರಿ ಹ್ಯಾಪಿ. ಎಲ್ಲಿ ಬೇಕಾದ್ರೂ ಇರ್ತಿದ್ದೆ. ಐ ವಾಸ್ ಮೋರ್ ಹ್ಯಾಪಿ. ಯಾಕೋ ಈ ಸ್ಥಾನ ಈಗತ್ತು ಎಲ್ಲೋ ಬಂದು ಇರ್ಲಿ. ಸೊ ಅದರಿಂದ ಶೇರ್ ಮಾಡ್ತೀರಿ ಅಂತ ಕೇಳ್ಕೊತೇನೆ. ಸೊ ಇನ್ನಷ್ಟು ಮಾಹಿತಿಗಳಿಗೋಸ್ಕರ ಕಾಯ್ತೀರಿ. ಆಗಸ್ಟ್ ಮಾಸದ್ದು ತಿಳಿಸ್ತಿರ್ತೇನೆ. ನಮಾಮಿ ಶಂಕರ.